ಟೆನ್ಷನ್ ಆಗಿದ್ಯಾ ಹಿತಾ? ಓ ಕ್ಯಾಸೆಟ್ ಬೇಕಾ? ಆದ್ರೆ ಅದಕ್ಕಿಂತ ಮುಂಚೆ ನೀನ್ ನನ್ನ ಎಂಗೇಜ್ಮೆಂಟ್ ಅಲ್ಲಿ ರಿಂಗ್ ತಗೊಂಡು ಹೋಗಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ದಕ್ಕೆ ನಿನಗೆ ಪನಿಷ್ಮೆಂಟ್ ಆಗ್ಬೇಕಲ್ವಾ? ಸುಮ್ನೆ ಇದ್ರೆ ಸರಿ, ಇಲ್ಲ ಅಂದ್ರೆ ದುರ್ಗನ ಮತ್ತೆ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಬೇಕಾಗತ್ತೆ. ಯಾರು ಒಳ್ಳೆ ಸೇವ್ ಮಾಡೋದಕ್ ಬರಲ್ಲ. ಏ ಮಾಯಾ, ಆ ಚಿಕ್ಕ ಹುಡುಗಿಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಿದ್ಯಾ? ಅವಳನ್ನ ಹೆದರ್ಸೋದ್ರಿಂದ ಅವಳು ನಿನ್ ದಾರಿಗೆ ಬರ್ತಾಳೆ ಅಂತ ಅನ್ಕೊಂಡಿದ್ಯಲ್ಲ, ನಿನಗೇನ್ ಅನ್ಲಿ? ಅವಳಿಗೆ ನಿನ್ ಮೇಲೆ ದ್ವೇಷ ಜಾಸ್ತಿನೇ ಆಗತ್ತೆ ಹೊರತು ಇನ್ನೇನು ಆಗಲ್ಲ. ಮಕ್ಕಳನ್ನ ಪ್ರೀತಿಯಿಂದ ಗೆಲ್ಬೇಕು ಅಂತಾರೆ, ನಿನಗ ಆ ಮಾತು ಯಾವತ್ತೂ ಅರ್ಥ ಆಗಲ್ಲ. ತಗೋ, ಇನ್ಮೇಲೆ ನಿಮ್ಮಮ್ಮ ಹಾಡಲ್ಲ ಹಿತಾ, ಯಾಕಂದ್ರೆ ಅವಳು ನಿನ್ ತರನೇ ಡಮ್. ಅಪ್ಪ, ಹೇಗಿದ್ಯಾ ನೀನು? ನೀನ್ ಇಲ್ಲಿಗೆ ಹೇಗ್ ಬಂದೆ? ಊಟ ಮಾಡಿದ್ಯಾ? ಅಲ್ಲಪ್ಪ, ನಿಂಗೆ ಈ ಜಾಗ ಹೇಗ್ ಗೊತ್ತು? ಗೊತ್ತು, ನೋವಿನ ಬೆಲೆ ಗೊತ್ತು. ಗಾತ ನೆಪ, ಫಲಿತಾಂಶ ಅನಂತ. ಕದ ನೋವು, ರಕ್ತ, ಪ್ರಾಣಾಪಾಯ, ದೇವಲೀಲೆ, ದೇವಲೀಲೆ, ವಿಧಿ ನಿಯಮ. ಕದ ನೋವು, ನೋವು. ಅಲ್ಲ, ನಾನು ಊರಿಗೆ ಫೋನ್ ಮಾಡು ಏನು ಹೇಳಿಲ್ವಲ್ಲ? ರಕ್ತ ಸಂಬಂಧ, ಭಾವ ಭಾವ. ಅಪ್ಪ, ನಂಗ್ ಮೊದ್ಲೇ ಕಾಲ್ ನೋವಿದೆ. ನೀನ್ ಏನೇನೋ ಮಾತಾಡಿ ತಲೆನೋವು ಬರ್ಸ್ಬೇಡ. ಇಲ್ಲಿಗೆ ಹೇಗ್ ಬಂದೆ ಹೇಳಪ್ಪ? ನೋವು ಕ್ಷಣಿಕ, ಇಂದು ನೋವು, ನಾಳೆ ನಗು. ಗುರಿ ಸಾಧನೆ, ನಾಳೆ ಗುರಿ ಸಾಧನೆ. ಅಪ್ಪ, ಏನ್ ಹೇಳ್ತಿದ್ಯಾ ನೀನು? ಏನ್ ಗುರಿ ಸಾಧನೆ? ಅಲ್ಲ, ನಂಗೆ ಅಪಘಾತ ಆಗಿದ್ದು ಗುರಿ ಸಾಧನೆನಾ? ನಿಮ್ದೊಳ್ಳೆ ಕಥೆನಪ್ಪ. ರಕ್ತ ಸಂಬಂಧ, ರಕ್ತದ ಉತ್ತರ. ನೋವು, ಗಾಯ ಕ್ಷಣಿಕ, ನೋವು ವಾಸಿ. ಚಿಕಿತ್ಸೆ ಅಗತ್ಯ, ಚಿಕಿತ್ಸೆ ಅಗತ್ಯ. ದೇವಲೀಲೆ, ತ್ಯಾಗ, ಬೆಲೆ, ಗುರಿ ಸಾಧನೆ. ಸೆಲೆ ಗುರಿ ಸಾಧನೆ. ಏನ್ ಹೇಳ್ತಿದ್ಯಪ್ಪ? ಯಾವಾಗ ನೋಡ್ರಿ ಏನಾದ್ರೂ ಒಂದ್ ಮಾತಾಡ್ತಿರ್ತೀಯ. ನೀನ್ ಮತ್ತೆ ಮೊದ್ಲಿನ ತರ ಆಗೋದ್ ಯಾವಾಗ? ಕಂದ, ಪುಟ್ಟ ಪುಟ್ಟ ಅಮ್ಮ ಅಂದ್ಯ? ಮಾತಾಡ್ತಿದ್ದಾಳ? ನನಗೆ ನಂಬಕ್ಕೆ ಆಗ್ತಿಲ್ಲ. ತಾಯಿ, ತಾಯಿ, ಏನ್ ನಿನ್ ಲೀಲೆ?
ಮಾತು ಕಿತ್ಕೊಂಡೆ. ಈಗ ನೀನೇ ಧ್ವನಿ ಕೊಟ್ಟೆ. ನನ್ಗೆ ಎಷ್ಟು ಖುಷಿ ಆಗ್ತದೆ ಅಂತ ನನಗೆ ಹೇಳ್ಕೊಡೋದಕ್ಕೂ ಆಗ್ತಿಲ್ಲ. ಇಷ್ಟ ದಿನ ಅವಳ ಮನ್ಸಲ್ಲಿರೋ ಸಂಕಟನ ಹೇಳ್ಕೊಳಕ್ಕಾಗ್ದೆ ಪಾಪ ಒತ್ತಾಡ್ತಿದ್ಲು. ಇನ್ ಮುಂದೆ ಈ ಮನೆಯಲ್ಲಿ ಬರೀ ಅವಳ ಮಾತು, ಅವಳ ನಗುನೆಲ್ಲ ತುಂಬಿರತ್ತೆ. ಶರತ್, ಶರತ್ತಿಗೆ ಈ ವಿಷಯ ಗೊತ್ತಾದ್ರೆ ಅವ್ರು ಎಷ್ಟು ಖುಷಿ ಪಡ್ತಾರೆ. ಶರತ್ತಿಗೆ ಈ ವಿಷಯ ಈಗಲೇ ಹೇಳ್ಬೇಕು. ಶರತ್ತಿಗೆ ಹೇಳ್ಬೇಕು. ಆದ್ರೆ ಶರತ್ತಿಗೆ ನಾನು ಹೇಗೆ ಹೇಳಿ? ಶರತ್ತಿಗೆ ನನ್ನ ಮಾತು ಕೇಳಿಸಲ್ವಲ್ಲ. ದುರ್ಗಂಗೆ ಹೇಳ್ಬೇಕು. ಆದ್ರೆ ದುರ್ಗನ ಹತ್ರನೂ ಮಾತಾಡಕ್ಕಾಗಲ್ವಲ್ಲ. ಏನ್ ಮಾಡ್ಲಿ?